ಮೂರು ಹೆಣ್ಣು ಮಕ್ಕಳು ಆಗಿವೆ ಅಂತ ಪತ್ನಿಗೆ ಕೈಕೊಟ್ಟು ಪತಿ ಪರಾರಿಯಾದ ಘಟನೆ ಬೆಂಗಳೂರಿನ ಯಲಹಂಕದಲ್ಲಿ ನಡೆದಿದೆ. ಪ್ರೀತಿಸಿ ಮದುವೆಯಾದ ಯುವತಿಗೆ ಮೂರು ಹೆಣ್ಣು ಮಕ್ಕಳು ಆಗಿದ್ದಕ್ಕೆ ಪತ್ನಿಯನ್ನ ಬಿಟ್ಟು ಬೇರೊಬ್ಬಳ ಜೊತೆಗೆ ಪತಿ ಹೋಗಿದ್ದಾನಂತೆ. ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿರುವ ವರಲಕ್ಷ್ಮಿಯನ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವ ರಾಜಸ್ಥಾನ ಮೂಲದ ಹರೀಶ್ ಪ್ರೀತಿಸಿ ಮದುವೆಯಾಗಿದ್ದ. ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ರು. ಮೂರನೇ ಮಗು ಗಂಡಾಗುವ ನಿರೀಕ್ಷೆಯಲ್ಲಿದ್ರು. ಆದರೆ 1.5 ತಿಂಗಳ ಹಿಂದೆ ವರಲಕ್ಷ್ಮಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಮತ್ತೆ ಹೆಣ್ಣು ಮಗು ಆಗಿದ್ದಕ್ಕೆ ಹರೀಶ್ ಪತ್ನಿಯನ್ನ ಬಿಟ್ಟು ಮತ್ತೊಬ್ಬ ಮಹಿಳೆಯ ಜೊತೆಗೆ ಬೇರೆಡೆ ಸಂಸಾರ ಮಾಡ್ತಾ ಇದ್ದಾನೆ. ಮಕ್ಕಳ ಶಾಲೆ ಫೀಸ್, ಮನೆ ಬಾಡಿಗೆ, ಹಸುಗೂಸನ್ನ ನೋಡಿಕೊಳ್ಳೋದಿಕ್ಕೆ ಸಾಧ್ಯ ಆಗದೆ ವರಲಕ್ಷ್ಮಿ ಕಣ್ಣೀರು ಹಾಕ್ತಾ ಇದ್ದಾರೆ. 1 ತಿಂಗಳ ಹಿಂದೆ ಈಶಾನ್ಯ ವಿಭಾಗ ಪೊಲೀಸ್ ಠಾಣೆಗೆ ವರಲಕ್ಷ್ಮಿ ದೂರನ್ನ ನೀಡಿದ್ರು. ಆದರೆ ಪೊಲೀಸರು ಇದುವರೆಗೂ ಹರೀಶ್ನನ್ನ ಕರೆಸಿಲ್ಲ ಅಂತ ವರಲಕ್ಷ್ಮಿ ಆರೋಪವನ್ನ ಮಾಡಿದ್ದಾರೆ. ಬಿಟ್ಟೋಗಿದ್ದಾರೆ. ನಾನು ಮನೆಯಲ್ಲಿ ಮಕ್ಕಳದ್ದು ಖರ್ಚು ಏನು, ಮನೆ ಬಾಡಿಗೆಗಳೇನು, ತಿಂಡಿ ಏನು, ಹಾಲೇನು ಏನೂ ಇಲ್ಲ ಸರ್. ನನ್ನ ಹತ್ರ ದುಡ್ಡಿಲ್ಲ. ನಾನು 1 ಲಕ್ಷ 2 ಲಕ್ಷ ಅಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. 3 ಹೆಣ್ಮಕ್ಳು, ನನ್ನ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ. ಮನೆಯಲ್ಲಿ ಬಾಡಿಗೆ ಅವ್ರು ಓನರ್ ಅವರು ಖಾಲಿ ಮಾಡೋಕ್ಕೆ ಹೇಳ್ತಾವ್ರೆ. ನಾನು ಯಾವ ಮನೆ ಅಂತ ಹೋಗ್ಬಿಟ್ಟು ಜೀವನ ಮಾಡಬೇಕು ಸರ್. ಬಿಟ್ಟೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.